ಸೈತಾನ ಇರೋವರೆಗೂ ನಮಗೆ ಶೋಧನೆ ಬರ್ತಾ ಇರುತ್ತೆ. ಗೊತ್ತು ತಾನೆ? ಗೊತ್ತಿಲ್ಲ ನಾವು ಯಾರಾದ್ರೂ ಇದ್ದೀರಾ? ನನಗೆ ಸೈತಾನನ್ನು ನಮ್ಮನ್ನು ಶೋಧಿಸೋದಕ್ಕೆ ಬರ್ತಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ನೋರು ಯಾರಾದ್ರೂ ಇದ್ದೀರಾ? ಇಲ್ಲಿದ್ದೀರಾ? ಇಲ್ಲ ತಾನೆ? ಎಲ್ಲರಿಗೂ ಗೊತ್ತು ತಾನೆ? ಸೈತಾನ ಇರೋವರೆಗೂ ನಮ್ಗೆ ಶೋಧನೆ ಬರುತ್ತೆ ಅಂತ ಗೊತ್ತು ತಾನೆ? ಅವ ನೀವು ಏನು ಮಾಡಬೇಕು? ಆ ಶೋಧನೆನ ಜಯಿಸ್ಬೇಕಾದ್ರೆ ಯಾವಾಗಲೂ ಪ್ರಿಪೇರ್ ಆಗಿರಬೇಕು. ಆ ಶೋಧನೆ ಯಾವ ರೀತಿಯಲ್ಲಿ ಸಹಿಸಬೇಕು, ಯಾವ ರೀತಿಯಲ್ಲಿ ಆ ಶೋಧನೆ ನಾವು ಜಯಿಸಬೇಕು, ನೀವು ಪ್ರಿಪೇರ್ ಆಗಿರ್ಬೇಕು. ಮುಂಚಿತವಾಗಿಯೇ ನೀವು ಏನಾಗಿರ್ಬೇಕು? ಎಲ್ಲದಕ್ಕೂ ನೀವು ಏನಾಗಿರ್ಬೇಕು? ಸಿದ್ಧರಾಗಿರ್ಬೇಕು. ಅಲ್ಲೂ ಆದರೆ ನೀವು ಸಿದ್ಧರಾಗೋದಿಲ್ಲ. ಏನು? ನಾವು ಸಿದ್ಧರಾಗೋದಿಲ್ಲ. ಯಾವಾಗಲೂ ಶೋಧನೆ ಬರುತ್ತಾ ಅದುವರೆಗೂ ನಾವು ಕಾಯ್ತಾ ಇರ್ತೀವಿ. ಬಂದ ಮೇಲೆ ನಾವು ದೇವರ ಹತ್ರ ಹೋಗ್ತೀವಿ. ಅದು ಬರೋದಕ್ಕಿಂತ ಮುಂಚಿತವಾಗಿಯೇ ದೇವರ ವಾಕ್ಯ ನಾನು ಬೇರೂರುವುದಾದರೆ ನಾವು ಭಯ ಪಡೋದಕ್ಕಾಗೋದಿಲ್ಲ. ಯಾಕೆಂದರೆ ದೇವರು ಹೇಳ್ತಾರೆ, ಯಾಕೋಬನೇ, ಇಸ್ರಾಯೇಲನೇ, ನಿನ್ನನ್ನು ರೂಪಿಸಿದವನು ನಾನು, ನಿನ್ನನ್ನು ಸೃಷ್ಟಿ ಮಾಡಿದವನು ನಾನು ನಿಮ್ಮ ಜೊತೆಲಿ ಇದ್ದೀನಿ, ನೀನು ಭಯಪಡಬೇಡ. ಯೆಶಾಯ 43:2 ವಾಕ್ಯ ಓದಿ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಹಲ್ಲೆಲೂಯಾ. ಇವು ಜಲರಾಶಿಯಲ್ಲಿ ನೀನು ಹಾದು ಹೋಗುವಾಗಲೂ ಕೂಡ ನಾನು ನಿನ್ನ ಸಂಗಡ ಇರ್ತೀನಿ. ಮುಳುಗಿಸವು. ಹಲ್ಲೆಲೂಯಾ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಿನ್ನ ಜೊತೆಯಲ್ಲಿ ಇರ್ತೀನಿ. ನೀನು ನದಿಗಳನ್ನು ದಾಟುವಾಗ ಅವುಗಳು ನಿನ್ನ ಮೇಲೆ ನಿನ್ನನ್ನು ಮುಳುಗಿಸುವುದಿಲ್ಲ. ಇಸ್ರಾಯೇಲರು ಮೋಶೆ ಕೋಲನ್ನ ಚಾಚುವಾಗ ಸಮುದ್ರ ವಿಭಾಗ ಆಯಿತು ಅಲ್ವಾ? ಇಲ್ಲಿ ನೋಡಿ ಎಲ್ಲ ಏನು ಸಮುದ್ರ ವಿಭಾಗ ಆಯಿತು. ಇಸ್ರಾಯೇಲರು ಏನು ಮಾಡಿದ್ರು? ಸಮುದ್ರದ ಸೆಂಟ್ರಲ್ಲಿ ಹಾದು ಹೋಗ್ತಾ ಇದ್ರು. ಸಮುದ್ರ ಏನಾದರೂ ಅವ್ರನ್ನ ಮುಚ್ಕೊಂಡ್ಬಿಡ್ತಾ? ಇಲ್ಲ. ಯಾಕೆ? ದೇವರು ಭರವಸೆ ಕೊಟ್ಟರು, ಅವು ನಿಮ್ಮನ್ನ ಮುಳುಗಿಸೋದಿಲ್ಲ. ಯಾಕೆ? ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಹಲ್ಲೆಲೂಯಾ. ಮತ್ತೆ ಏನು ಹೇಳಿದ್ರು? ಉರಿಯಲ್ಲಿ ನಡೆಯುವಾಗ ನೀವು ಕಂದದಿರುವಿರಿ. ಹಲ್ಲೆಲೂಯಾ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ದಾನಿಯೇಲನ ಪುಸ್ತಕದಲ್ಲಿ ಬೆಂಕಿಯಲ್ಲಿ ಎತ್ಕೊಂಡು ಹೋಗಿ ಹಾಕಿದ್ರು 3 ಜನರನ್ನು. ಹಾಕದವರು ತಿಳ್ಕೊಂಡ್ಬಿಟ್ರು, ಬೆಂದೋಗ್ಬಿಟ್ರು ಅವರು. ಇವ್ರು 3 ಜನ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ, ಇವ್ರು 3 ಜನರನ್ನ ಎತ್ಕೊಂಡೋಗಿ ಬೆಂಕಿಯಲ್ಲಿ ಹಾಕದವರು ಬೆಂದೋಗ್ಬಿಟ್ರು. ಈ 3 ಜನ ಬೆಂದೋಗಿಲ್ಲ. ಯಾಕೆ? ದೇವರ ಭರವಸೆ, ನಾನು ನಂಬಿಕಸ್ತನು. ಎಂತ ಸನ್ನಿವೇಶದಲ್ಲಿ ನೀವು ಹಾದು ಹೋದ್ರೂ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಯಾರೇ ನಿಮಗೆ ವಿರೋಧವಾಗಿ ಎದ್ದು ಬಂದರೂ ಕೂಡ ನಾನು ನಿಮ್ಮ ಸಂಗಡ ಇರ್ತೀನಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರಲ್ಲ, ಆ ದೇವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ನೀನು ಭಯ ಪಡಬೇಡ. ಇಸ್ರಾಯೇಲರು ಸಮುದ್ರದಲ್ಲಿ ನಡ್ಕೊಂಡು ಹೋದ್ರು, ಸಮುದ್ರ ಮುಚ್ಚಿಲ್ಲ ಅವ್ರನ್ನ. ಆದರೆ ಫರೋಹನ ಸೇನೆ ಒಳಗಡೆ ಬಂತು, ತಕ್ಷಣ ಮುಚ್ಕೊಂಡ್ಬಿಡ್ತು. ಹಲ್ಲೆಲೂಯಾ. ಅವ್ ನೋಡಿ, ದೇವರು ನಂಬಿಕಸ್ತರ ಇಲ್ವಾ? ನಂಬಿಕಸ್ತನು. ಅದಕ್ಕೆ ದೇವರ ಮೇಲೆ ಭರವಸೆ ಇಡ್ರಿ. ದೇವರನ್ನ ನೀವು ಸಂದೇಹ ಪಡಬೇಡ್ರಿ. ದೇವರ ವಾಕ್ಯವನ್ನು ಚೆನ್ನಾಗಿ ಧ್ಯಾನ ಮಾಡ್ರಿ. ಇದೇ ನಿಮ್ಮ ಭರವಸೆ, ಬೇರೆ ಯಾವುದಲ್ಲ. ಇದೇ ಭರವಸೆ. ಪ್ರತಿದಿನ ಈ ಸತ್ಯವೇದವನ್ನು ಧ್ಯಾನ ಮಾಡ್ರಿ. ಪ್ರತಿದಿನ ಈ ಸತ್ಯವೇದವನ್ನು ಓದ್ರಿ. ಈ ವಾಕ್ಯಗಳನ್ನ ಏನು ಕಂಠಪಾಠ ಮಾಡ್ರಿ. ಈ ವಾಕ್ಯ ಏನ್ ಹೇಳುತ್ತೋ ಅದರ ಪ್ರಕಾರ ನಡೀರಿ. ಹಲ್ಲೆಲೂಯಾ. ಅವ ಎಂತ ಒಂದು ಕಷ್ಟಗಳು, ಹಿಂಸೆಗಳು ಬಂದರೂ ಕೂಡ ನಾವೇನಾಗೋದಿಲ್ಲ, ಭಯ ಪಡೋದಿಲ್ಲ, ಸೋತೋಗೋದಿಲ್ಲ, ದೇವರನ್ನ ಬಿಟ್ಟು ಹಿಂಜಾರೋದಿಲ್ಲ. ಅದಕ್ಕೆ ಅಪೊಸ್ತಲರು ಈ ವಾಕ್ಯಗಳನ್ನೆಲ್ಲ ಅವ್ರು ಬೇರೂರಿದ್ರಿಂದ, ಆತ್ಮಿಕವಾಗಿ ಅವರು ಬೆಳೆದಿರೋದ್ರಿಂದ, ಪ್ರಾರ್ಥನೆಯಲ್ಲಿ ಬೆಳೆದಿದ್ದರಿಂದ, ಮರಣವೇ ಬಂದಾಗಲೂ ಕೂಡ ಅವರಾಗೇ ಹೋಗಿ ಒಪ್ಪಿಸಿಕೊಟ್ರು. ಪೇತ್ರನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಬಲಹೀನತನಾಗಿದ್ದ, ಅವನು ಅಷ್ಟು ಬೆಳೆದಿಲ್ಲ.
ಆದರೆ ಆಸಕ್ತಿ ಇತ್ತು, ನಾನು ದೇವರ ಹತ್ರ ತುಂಬಾ ಹತ್ರ ಇರಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಆದರೆ ಅವನು ಬೆಳೆಸ್ಕೊಳ್ತಾ ಇರಲಿಲ್ಲ ಅದನ್ನ. ಯೇಸುಸ್ವಾಮಿನ ಹಿಡಿಯುವಾಗ ಬಿಟ್ಟು ಓಡೋಗ್ಬಿಟ್ಟ. 3 ಸಾರಿ ಆತನ ಯಾರಂತಾನೆ ಗೊತ್ತಿಲ್ಲ ಅಂತ. ಆದರೆ ಯಾವಾಗ ಅವನು ದೇವರಲ್ಲಿ ಬೆಳೆಯುವುದಕ್ಕೆ, ಪ್ರಾರ್ಥನೆಯಲ್ಲಿ ಬೆಳೆಯುವುದಕ್ಕೆ ಶುರು ಮಾಡಿದ್ರು ಯೇಸುಸ್ವಾಮಿ ಸತ್ತ ನಂತರ, ಆವಾಗ ನೋಡಿ ಕೊನೆಯದಾಗಿ ಅವನು ಸಾಯುವಾಗ ತಾನೇ ಬಂದು ಒಪ್ಪಿಸಿಕೊಟ್ಟ. ಅವನ ಸೇವೆನ ಬಿಟ್ಟು ಓಡೋಗಿಲ್ಲ. ರಕ್ತ ಸಾಕ್ಷಿಯಾಗಿ ಸಾಯುವುದಕ್ಕೆ ತನ್ನನ್ನೇ ಒಪ್ಪಿಸಿಕೊಟ್ಟ. ಆ ಧೈರ್ಯ ಎಲ್ಲಿಂದ ಬಂತು? ಆ ಬಲ ಎಲ್ಲಿಂದ ಬಂತು? ದೇವರು ಕೊಟ್ಟಂಥ ಭರವಸೆ. ಅವನು ದೇವರಲ್ಲಿ ತನ್ನನ್ನು ಬೆಳೆಸಿಕೊಳ್ಳುವುದಕ್ಕೆ ಅವನು ಪ್ರಯತ್ನ ಪಟ್ಟು ತನ್ನನ್ನು ಬೆಳೆಸಿಕೊಂಡ. ಹಲ್ಲೆಲೂಯ. ಇವತ್ತು ನಾವು ಆ ರೀತಿ ಮಾಡುವುದಾದರೆ, ದೇವರ ವಾಕ್ಯವನ್ನು ನಾವು ನಂಬಿ, ದೇವರ ಮೇಲೆ ನಂಬಿಕೆಯನ್ನು ಇಟ್ಟು, ಭರವಸೆಯನ್ನು ಇಟ್ಟು, ದೇವರು ಕೊಟ್ಟಂಥ ಈ ವಾಗ್ದಾನವನ್ನು ನಾವು ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು, ಈ ವಾಗ್ದಾನದ ಪ್ರಕಾರವಾಗಿ ನಾವು ನಡೆಯುವುದಾದರೆ, ನಮ್ಮ ಜೀವಿತದಲ್ಲಿ ಎಂಥ ಶೋಧನೆಯಲ್ಲಿ ಬಂದರೂ ಕೂಡ ನಾವು ಸೋತು ಹೋಗೋದಿಲ್ಲ, ನಾವು ಭಯಪಡೋದಿಲ್ಲ, ಧೈರ್ಯವಾಗಿ ನಿಲ್ತೀವಿ. ಹಲ್ಲೆಲೂಯಾ. ನಿಜವಾಗ್ಲೂ ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿ ಇದ್ದಿರುತ್ತೆ ಅನಿಸುತ್ತೆ. ನಾನು ನಂಬ್ತೀನಿ. ಆಶೀರ್ವಾದವಾಗಿತ್ತಾ? ದೇವರು ನನ್ನ ಜೊತೆಲಿ ಮಾತನಾಡಿದ್ರ? ನಾನು ಇದನ್ನೆಲ್ಲ ಧ್ಯಾನ ಮಾಡಿ ನಾನು ಬರುವಾಗ ಬರೋದಕ್ಕಿಂತ ಮುಂಚೆ ಪ್ರಿಪೇರ್ ಮಾಡಿ ಬಂದಿಲ್ಲ. ದೇವರು ಇಲ್ಲಿ ಏನು ನನಗೆ ಮಾತನಾಡು ಅಂತಂದ್ರು ಅದನ್ನೇ ನಾನು ಮಾತನಾಡಿದೆ. ಹಲ್ಲೆಲೂಯಾ. ಇವತ್ತು ನಿನ್ನ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ದೇವರೇ ಮಾತನಾಡಿದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಈ ವಾಕ್ಯದ ಮುಖಾಂತರವಾಗಿ ಆಶೀರ್ವದಿಸಲಿ. ಆಮೇನ್, ಆಮೇನ್.